ಜೈ ಹಿಂದ್. ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲೀಷ್. ಸ್ನೇಹಿತರೆ, ಇವತ್ತು ನಾವು ದಿನನಿತ್ಯ ಮಾತನಾಡುವಂತಹ ಬಹಳ ಪ್ರಮುಖವಾದ 25 ವಾಕ್ಯಗಳನ್ನು ಅಭ್ಯಾಸ ಮಾಡ್ತೀವಿ. ಹೀಗೆ ನಾವು ಪ್ರತಿನಿತ್ಯ ಒಂದಿಷ್ಟು ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಇಂಗ್ಲೀಷ್ ಫ್ಲೂಯೆನ್ಸಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಮೊದಲ ವಾಕ್ಯ ಈ ರೀತಿ ಇದೆ: ಅವನನ್ನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಅವನನ್ನು ಕೇಳಿದರೆ ಏನು ಪ್ರಯೋಜನ ಇಲ್ಲ. ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ಇಟ್ಸ್ ನೋ ಯೂಸ್ ಆಸ್ಕಿಂಗ್ ಹಿಮ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು: ದೆರ್ ಈಸ್ ನೋ ಯೂಸ್ ಟು ಆಸ್ಕ್ ಹಿಮ್. ದೆರ್ ಈಸ್ ನೋ ಯೂಸ್ ಟು ಆಸ್ಕ್ ಹಿಮ್. ನೀನು ಇದರಿಂದ ತಪ್ಪಿಸಿಕೊಳ್ಳಲು ಆಗೋದಿಲ್ಲ, ಇದರಿಂದ ನೀವು ಬಚಾವಾಗಕ್ಕಾಗಲ್ಲ ಅಂತೇಳಿ ಹೇಳ್ತಿರ್ತೀವಿ. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿಸ್. ನಾವು ಸುಮಾರು 6 ಗಂಟೆಗೆ ತಲುಪಿದ್ವು. ಸುಮಾರು 6 ಗಂಟೆಗೆ ತಲುಪಿದ್ವು. ನೋಡಿ, ಸುಮಾರು ಅಂತ ಹೇಳಬೇಕಾದ್ರೆ ನಾವು ಅಬೌಟನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಅವನು ಹೆಚ್ಚು ಕಡಿಮೆ ಸುಮಾರು 5 ಅಡಿ ಇದ್ದಾನೆ ಅಂತ ಹೇಳಿದ್ರೆ ಅಬೌಟ್ 5 feet ಅಂತ ಹೇಳ್ತೀವಿ, ಆ ರೀತಿ. ಸೊ ನಾವು ಸುಮಾರು 6 ಗಂಟೆಗೆ ತಲುಪಿದ್ವು ಅನ್ನೋದಕ್ಕೆ we reached at about 6 o'clock. We reached at about 6 o'clock. ಇದು ನನ್ನ ತಪ್ಪಲ್ಲ, ಇದು ನನ್ನ ತಪ್ಪಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಇಟ್ಸ್ ನಾಟ್ ಮೈ ಫಾಲ್ಟ್. ನೋಡಿ, ಇಲ್ಲಿ ಪ್ರನೌನ್ಗಳನ್ನು ನಾವು ಚೇಂಜ್ ಮಾಡ್ತಾ ಮಾಡ್ತಾ ನಾವು ವಾಕ್ಯವನ್ನು ಬದಲಾವಣೆ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ, ಇದು ನಿನ್ನ ತಪ್ಪಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಯುವರ್ ಫಾಲ್ಟ್. ಇದು ಅವಳ ತಪ್ಪಲ್ಲ ಅನ್ನೋದಕ್ಕೆ ಇಟ್ಸ್ ನಾಟ್ ಹರ್ ಫಾಲ್ಟ್. ಇದು ಅವನ ತಪ್ಪಲ್ಲ ಅಂತ ಹೇಳೋದಕ್ಕೆ ಇಟ್ಸ್ ನಾಟ್ ಹಿಸ್ ಫಾಲ್ಟ್. ಈ ರೀತಿ ನಾವು ಬೇರೆ ಬೇರೆ ವಾಕ್ಯಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೆಚ್ಚು ವಾಕ್ಯಗಳನ್ನು ಕಲ್ತ್ಕೊಳ್ಬೋದು. ಮುಂದಿನ ವಾಕ್ಯ: ಇದನ್ನು ಕಡಿಮೆ ಮಾಡಿ. ಇದನ್ನು ಕಡಿಮೆ ಮಾಡಿ. ರೆಡ್ಯೂಸ್ ಇಟ್. ರೆಡ್ಯೂಸ್ ಇಟ್. ಇದು ಚೆನ್ನಾಗಿದೆಯಾ? ಇದು ಚೆನ್ನಾಗಿದೆಯಾ? ಇಸ್ ಇಟ್ ಗುಡ್? ಇಸ್ ಇಟ್ ಗುಡ್? ನೀನು ಹೋಗುವ ಅವಶ್ಯಕತೆ ಇದೆ. ನೀನು ಹೋಗುವ ಅವಶ್ಯಕತೆ ಇದೆ. ಯು ನೀಡ್ ಟು ಗೋ. ಯು ನೀಡ್ ಟು ಗೋ. ಅವರು ಬರ್ತಾರೆ. ಅವರು ಬರ್ತಾರೆ. ದೇ ವಿಲ್ ಕಮ್. ದೇ ವಿಲ್ ಕಮ್. ನೀನು ಇದನ್ನು ಮಾಡಬಹುದು. ನಿನ್ನ ಹತ್ರ ಆಗುತ್ತಿದ್ದು, ನೀನು ಇದನ್ನ ಮಾಡ್ಬೋದು ಅಂತ ಹೇಳ್ತೀವಲ್ಲ, ಯು ಕ್ಯಾನ್ ಡೂ ಇಟ್. ಯು ಕ್ಯಾನ್ ಡೂ ಇಟ್. ಕ್ಯಾನ್ ಅನ್ನುವ ವರ್ಡ್ ಇದೆಯಲ್ಲ, ಇದು ಎಬಿಲಿಟಿಯನ್ನು ಸೂಚಿಸುವಂಥ ಒಂದು ಪದ. ಯು ಕ್ಯಾನ್ ಡೂ ಇಟ್. ನೀನು ನನಗೆ ಯಾವುದೇ ಸಮಯದಲ್ಲಿ ಕರೆ ಮಾಡಬಹುದು. ನೀನು ನನಗೆ ಯಾವುದೇ ಟೈಮಲ್ಲಿ ಕಾಲ್ ಮಾಡ್ಬೋದು ಅಂತ ಹೇಳ್ತಿರ್ತೀವಿ. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ನೀನು ಯಾಕೆ ನಗ್ತಾ ಇದೆಯಾ ಅಥವಾ ನೀನು ಯಾಕೆ ನಗಾಡ್ತಿದೆಯಾ ಅಂತ ಕೇಳ್ತೀವಿ. ವೈ ಆರ್ ಯು ಲಾಫಿಂಗ್? ವೈ ಆರ್ ಯು ಲಾಫಿಂಗ್? ಎದುರುತ್ತರ ಕೊಡಬೇಡ. ಎದುರುತ್ತರ ಕೊಡಬೇಡ. ಡೋಂಟ್ ಟಾಕ್ ಬ್ಯಾಕ್. ಡೋಂಟ್ ಟಾಕ್ ಬ್ಯಾಕ್. ನಿನ್ನ ಗಮನ ಎಲ್ಲಿದೆ? ನಿನ್ನ ಗಮನ ಎಲ್ಲಿದೆ? ವೇರ್ ಈಸ್ ಯುವರ್ ಅಟೆನ್ಷನ್? ವೇರ್ ಈಸ್ ಯುವರ್ ಅಟೆನ್ಷನ್? ನೀನು ಯಾಕೆ ಅಷ್ಟು ನಾಚಿಕೆ ಮಾಡ್ಕೊಳ್ತೀಯಾ? ನೀನು ಯಾಕೆ ಅಷ್ಟೊಂದು ನಾಚಿಕೆ ಮಾಡ್ಕೊಳ್ತೀಯಾ ಅಂತ ಕೇಳ್ತಿರ್ತೀವಿ. ವೈ ಆರ್ ಯು ಸೋ ಶೈ? ವೈ ಆರ್ ಯು ಸೋ ಶೈ? ನೀವು ಈಗ ಏನು ಮಾಡ್ತಾ ಇದ್ದೀರಾ? ಎಟ್ ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ ಅಂತಲೂ ಕೇಳ್ತೀವಿ. ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ವಾಟ್ ಆರ್ ಯು ಡೂಯಿಂಗ್ ರೈಟ್ ನೌ? ಇವಾಗಿನ್ನು ಪ್ರಾರಂಭ ಅಷ್ಟೇ. ಇವಾಗಿನ್ನು ಪ್ರಾರಂಭ ಅಷ್ಟೇ. ಮುಂದೆ ನೋಡಿ ಎಷ್ಟು ಚೆನ್ನಾಗುತ್ತೆ. ನೋಡಿ, KGF 2 ರಿಲೀಸ್ ಆಗಿದೆ. ಅದರ ಡೈರೆಕ್ಟರ್ ಅಥವಾ ಅದರ ಪ್ರೊಡ್ಯೂಸರ್ ಹೇಳುವ ಮಾತಿದು. ಆ ಥರ ಹೇಳ್ತಾರೆ, ಇವಾಗಿನ್ನು ಪ್ರಾರಂಭ ಅಷ್ಟೇ, ಮುಂದೆ ಇನ್ನೂ ಚೆನ್ನಾಗಿ ಓಡುತ್ತದು ಅನ್ನೋ ರೀತಿಯ ಅರ್ಥ ಬರುವ ಮಾತಿದು. ಇವಾಗಿನ್ನು ಪ್ರಾರಂಭ ಅಷ್ಟೇ. ಇಟ್ಸ್ ಜಸ್ಟ್ ಬಿಗಿನಿಂಗ್. ಇಟ್ಸ್ ಜಸ್ಟ್ ಬಿಗಿನಿಂಗ್. ನಿನ್ನ ತಲೆ ಬಾಚ್ಕೋ. ನಿನ್ನ ತಲೆ ಬಾಚ್ಕೋ. ಕೋಂಬ್ ಯುವರ್ ಹೇರ್. ಕೋಂಬ್ ಯುವರ್ ಹೇರ್. ಇದನ್ನು ನಿನ್ನ ಹತ್ರ ಇಟ್ಕೋ. ಇದನ್ನು ನಿನ್ನ ಹತ್ರ ಇಟ್ಕೋ. ಕೀಪ್ ಇಟ್ ಟು ಯುವರ್ ಸೆಲ್ಫ್. ಕೀಪ್ ಇಟ್ ಟು ಯುವರ್ ಸೆಲ್ಫ್. ಇದನ್ನು ವಾಪಸ್ ಇಡು. ಇದನ್ನು ವಾಪಸ್ ಇಟ್ಬಿಡು. ಪುಟ್ ಇಟ್ ಬ್ಯಾಕ್. ಪುಟ್ ಇಟ್ ಬ್ಯಾಕ್. ಇದನ್ನು ಕೆಳಗಿಡು. ಪುಟ್ ಇಟ್ ಡೌನ್. ಪುಟ್ ಇಟ್ ಡೌನ್. ನನ್ನನ್ನು ಅಲ್ಲಿ ಭೇಟಿ ಮಾಡು. ಅಲ್ಲಿ ಭೇಟಿ ಮಾಡು ನನ್ನನ್ನು. ಯಾವುದೊಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇರ್ತೀವಿ, ಅಲ್ಲಿ ನನ್ನನ್ನು ಮೀಟ್ ಮಾಡು ಅಥವಾ ಭೇಟಿ ಮಾಡು ಅಂತ ಹೇಳ್ತೀವಿ. ಮೀಟ್ ಮೀ ದೇರ್. ಮೀಟ್ ಮೀ ದೇರ್. ಇಂಗ್ಲೀಷಿನಲ್ಲಿ ಬರೆ. ಇಂಗ್ಲೀಷ್ನಲ್ಲಿ ಬರೆ. ರೈಟ್ ಇನ್ ಇಂಗ್ಲೀಷ್. ಇದನ್ನು ಇಂಗ್ಲೀಷಲ್ಲಿ ಬರೆ ಅಂತ ಹೇಳಬೇಕಾದ್ರೆ ರೈಟ್ ಇಟ್ ಇನ್ ಇಂಗ್ಲೀಷ್. ದಯವಿಟ್ಟು ಒಪ್ಕೋ. ದಯವಿಟ್ಟು ಒಪ್ಕೋ. ಪ್ಲೀಸ್ ಅಗ್ರಿ. ಪ್ಲೀಸ್ ಅಗ್ರಿ. ನೀವ್ಯಾಕೆ ಏನನ್ನೂ ತಿಂತಾ ಇಲ್ಲ? ನೀವ್ಯಾಕೆ ಏನನ್ನೂ ತಿಂತಾ ಇಲ್ಲ? ವೈ ಡೋಂಟ್ ಯು ಈಟ್ ಎನಿಥಿಂಗ್? ವೈ ಡೋಂಟ್ ಯು ಈಟ್ ಎನಿಥಿಂಗ್? ನಾನು ನಿಜ ಹೇಳ್ತಿರೋದು. ನಾನು ಹೇಳ್ತಿರೋದು ನಿಜ. ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಐ ಆಮ್ ಟೆಲ್ಲಿಂಗ್ ದ ಟ್ರೂತ್. ಈ ದಿನಗಳಲ್ಲಿ ಏನಾಗ್ತಿದೆ? ಈ ದಿನಗಳಲ್ಲಿ ಏನಾಗ್ತಿದೆ? ವಾಟ್ಸಪ್ ದೀಸ್ ಡೇಸ್. ವಾಟ್ಸಪ್ ದೀಸ್ ಡೇಸ್. ನೀನು ನಿನ್ನನ್ನು ತುಂಬ ಬುದ್ಧಿವಂತ ಅಂದ್ಕೊಂಡಿದೀಯ. ಇದನ್ನು ತುಂಬ ಸರಿ ನಮ್ಮ ಸ್ನೇಹಿತರಿಗೆಲ್ಲ ನಾವು ಚೇಡಿಸ್ಬೇಕಾದ್ರೆ ಹೇಳುವಂಥ ಒಂದು ವಾಕ್ಯ ಇದು. ನೀನು ನಿನ್ನನ್ನು ತುಂಬ ಬುದ್ಧಿವಂತ ಅಂದ್ಕೊಂಡಿದೀಯ. ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್. ಯು ಥಿಂಕ್ ಯುವರ್ ಸೆಲ್ಫ್ ಟು ಬಿ ವೆರಿ ಕ್ಲೆವರ್.
ಕೊನೆಯ ವಾಕ್ಯ ಈ ರೀತಿದೆ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ? ತುಂಬ ಈಸಿಯಾಗಿರೋ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಜೈ ಹಿಂದ್.